ಬಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಗೌರ್ಮೆಂಟು. ಸೊ ಅದು ಎಷ್ಟು ಸರಿ ಸರ್ ನಿಮ್ಮ ಪ್ರಕಾರ, ಅಥವಾ ಎಷ್ಟು ತಪ್ಪು? ನೋಡಿ, ಈಗಾಗಲೇ ನಾನು ಹೇಳಿದ್ದೀನಿ. ನಾನು ಇವತ್ತು ನಿಸಾರ್ ಅಹ್ಮದ್ ಅವರು ಇವತ್ತು ಏನಿದ್ದಾರೆ, ಅವರು ನಮ್ಮ ಮೈಸೂರು ದಸರಾ ಉದ್ಘಾಟನೆ ಮಾಡಿರೋವಂಥದ್ದು. ಯಾವತ್ತೂ ಕೂಡ ಯಾರೂ ಧ್ವನಿ ಎತ್ತಿಲ್ಲ. ಇವತ್ತು ಬಾನು ಮುಸ್ತಕ್ ಅವರು ನಮ್ಮ ಕನ್ನಡದ ಧ್ವಜೆ. ಅಂದರೆ ಇವತ್ತು ಅರಿಶಿಣ ಕುಂಕುಮದ ಬಗ್ಗೆ ಮಾತಾಡಿದ್ದಾರೆ, ಆ ತಾಯಿ ಭುವನೇಶ್ವರಿ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ಇವತ್ತು ಅವರು ನಮ್ಮ ಹಿಂದೂ ಧರ್ಮದ ಆಚರಣೆಯನ್ನು ಒಪ್ಕೊಂಡ್ಬಿಟ್ಟು ಅವರು ಅರಿಶಿಣ ಕುಂಕುಮ ಧರಿಸಿ ಹೂವನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಆ ತಾಯಿ ಚಾಮುಂಡೇಶ್ವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆರತಿ ತಗೊಂಡು ಬಂದು ಉದ್ಘಾಟನೆ ಮಾಡಲಿ, ಯಾರ ಅಭ್ಯಂತರ ಕೂಡ ಇಲ್ಲ ಅಷ್ಟೇ. ಸರ್, ಇನ್ನೊಂದು ಕ್ವಶನ್ನು, ಈ ಸುಜಾತಾ ಭಟ್ ಅವ್ರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಮ್ಮ ಚಾನಲಿಂದ ಮಾಡಿದ್ದು. ಸೊ ಅದಾದಮೇಲೆ ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟಿಕ್ಸ್ ಅಂತಲೇ ಹೇಳ್ಬೋದು, ಬುರುಡೆ ಚಿನ್ನಯ್ಯ ಅರೆಸ್ಟ್ ಆದ. ಸೊ ಈ ಬಗ್ಗೆ ಹೇಳೋದಾದರೆ ಸರ್? ಖಂಡಿತವಾಗ್ಲೂ ಕೂಡ ನಿಮಗೆ ನಾನು ಧನ್ಯವಾದಗಳು ಹೇಳಬೇಕಾಗುತ್ತೆ. ಇವತ್ತು ಸುಜಾತಾ ಭಟ್ರು ಅದೊಂದು ದೊಡ್ಡ ನಮ್ಮ ಸೂಫ್ರಮ್ಸು ಸಿನಿಮಾ ಏನಿದೆ, ಅಂಥ ಸಿನಿಮಾನೇ ಮತ್ತೆ ನಾವು ರಾಜ್ ಬಿ ಶೆಟ್ಟಿ ಅವ್ರಿಗೆ ಹೇಳಿ ಮಾಡಿಸ್ಬೇಕಾಗಿರುವಂಥ ಒಂದು ಪರಿಸ್ಥಿತಿ. ಅಷ್ಟು ತಮಾಷೆ ಆಗೋಯ್ತು. ಇಂಥ ಒಂದು ದೊಡ್ಡ ಪುಣ್ಯಕ್ಷೇತ್ರದ ವಿಚಾರದಲ್ಲಿ ಅಂಥ ಒಬ್ಬ ಹೆಣ್ಮಗಳನ್ನ ದುರುಪಯೋಗ ಮಾಡಿಕೊಂಡು ಒಂದು ಸ್ಟೋರಿನ ಪ್ಲ್ಯಾಂಟ್ ಮಾಡಿರುವಂಥದ್ದನ್ನು ತಾವೇನು ಬಯಲಿಗೆ ತೊಗೊಂಡು ಬಂದಿದ್ದೀರಿ, ಅದು ನಿಜವಾಗ್ಲೂ ಕೂಡ ಇವತ್ತು ಇಡೀ ರಾಜ್ಯಕ್ಕೆ ಒಳ್ಳೆಯದಾಯಿತು.